ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಸಿರಿ ಬರ್ಡೇ ಇವತ್ತು. ನಮ್ಮ ಅಕ್ಕನ ಮಗಳು ಇವಳು ಸಿರಿ ಅಂತ. ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು, ನೋಡ್ದೇ ಇರ್ಬೋದು. ಇವಳು ನಮ್ಮ ಅಕ್ಕನ ಮಗಳು ಸಿರಿ ಅಂತ. ಅವಳು ಬರ್ಡೇ ಇತ್ತು ಇವತ್ತು. ಹಾಗಾಗಿ ಟೆಂಪಲ್ಗೆ ಕರ್ಕೊಂಡ್ಬಂದಿದ್ದೀವಿ ಅವಳನ್ನ. ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ನಾವು ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಟೆಂಪಲ್ ಓಪನ್ ಇರುತ್ತಾ ಇಲ್ವೋ ಅಂದ್ಕೊಂಡು ಅಷ್ಟೊಂದೇನು ಹೂವು ಏನು ತೊಗೊಂಬರಲಿಲ್ಲ. ಹೊರಗಡೆನೇ ಪೂಜೆ ಮಾಡಿಕೊಂಡು ಈಡ್ಗೈ ಹಾಕೋಣ ಅಂದ್ಕೊಂಡು ಬಂದ್ವಿ. ಬಟ್ ತೆಗ್ದಿತ್ತು. ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವರಂತೂ ಊದ್ಗಡ್ಡಿ, ಗಂಧದ ಕಡ್ಡಿ ಏನಿದೆ ಅದಕ್ಕೆ ಕಿತ್ತಾಡ್ತಿದ್ದಾರೆ ಇಬ್ಬರು. ನನಗೆ ಬೇಕು ಅಂತ. ಈ ಪುಟಾಣಿಗಂತೂ ಇವನಿದ್ದಾನಲ್ಲ, ಇವನಂತೂ ನಮ್ಮನೆ ಗಂಧದ ಕಡ್ಡಿ ಯಾವುದು, ಬೇರೆಯವ್ರ ಮನೆ ಗಂಧದ ಕಡ್ಡಿ ಯಾವುದು ಅಂತಲೂ ಗೊತ್ತಾಗುತ್ತೆ. ನಮ್ಮನೆದೇ ಬೇಕು ಅಂತ ಅವನು ಹಳಗೆ ಶುರು ಮಾಡ್ತಿದ್ದಾನೆ. ಅವಳು ನನಗೆ ಬೇಕು ಅಂತಿದ್ದಾಳೆ. ನಮಗಂತೂ ಇಬ್ಬರಿಗೂ ಸಾಕಾಗೋಯ್ತು. ಇವರಿಬ್ಬರನ್ನ ಸಂಭಾಳಿಸೋಷ್ಟೊತ್ತಿಗೆ ಒಂದೊಂದಷ್ಟು ಕ್ಲಿಪ್ಪಿಂಗೇ ತೊಗೊಂಡಿಲ್ಲ ನಾನು. ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನೇ ನಾನು ವಾಯ್ಸ್ ಕೊಡ್ತಿದ್ದೀನಿ ಅಷ್ಟೇ. ಆಮೇಲೆ ಹೇಗೋ ಪೂಜೆ ಗೀಜೆ ಮಾಡಿಸ್ಕೊಂಡು ಹೊರಟ್ವಿ. ನೀವು ನೋಡ್ತಾ ಇರ್ಬೋದು, ಅವಳು ಅರಿಶಿನ ಕುಂಕುಮ ನಂದಿ ಇದೆಯಲ್ಲ, ಅಲ್ಲಿ ಅರಿಶಿನ ಕುಂಕುಮ ಹಾಕಿದ್ದಾರೆ. ಅದನ್ನು ತಗೊಂಡು ಅವಳು ಹಚ್ಕೋತಿದ್ದಾಳೆ. ಇವನು ಪೂಜೆ ಮಾಡಬೇಕು ಅಂತ ಗಂಧದ ಕಡ್ಡಿ ಇಟ್ಕೊಂಡು ದೇವಸ್ಥಾನ ಸುತ್ತ ಅಲ್ಲೆಲ್ಲ ಓಡಾಡ್ತಿದ್ದಾನೆ. ಅವನಂತೂ ಕೊಡ್ತಾನೇ ಇಲ್ಲ. ಹೀಗಿತ್ತು ಅವತ್ತಿನ ದಿನ ಎಲ್ಲ. ಇವರು ನಡೆಯೋದೇ ಆಯಿತು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಾವು ಹೇಗೋ ಫೈನಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂದ್ಕೊಂಡು ಇದು ಮಾಡ್ತಿದ್ರೆ ಅವರು ಬರ್ತಾನೇ ಇಲ್ಲ. ಪೂಜೆ ಮಾಡಿಸ್ಕೊಂಡು ಆರತಿ ತೊಗೊಂಡು ಅಲ್ಲಿಂದ ಇವಾಗ ಹೊರಡ್ತೀವಿ ನಾವು. ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ. ಪೂಜಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಪೂಜಾರಿ ಇನ್ನೂ ಬಂದಿಲ್ಲ. ಅಲ್ಲಿ ಪ್ರಸಾದ ಕೊಡೋಕೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಮಂಗಳಾರತಿ ತೊಗೊಂಡು ಇಲ್ಲಿಂದ ಹೊರಡಬೇಕು. ನಾನು ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ಅವರಿಬ್ಬರನ್ನೂ ಹಿಡಿಯೋದೇ ಆಯಿತು. ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಡ್ಬಿಳು ಬಿಳೆ ಅಡ್ಬಿಳೆ. ಬಾಯ್ತು ಬಾ ಹೋಗೋಣ. ಸರಿ, ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಪಾಪು ಅಲ್ಲಿ ಕೈ ತೊಳೆಯೋಕ್ಕೆ ಅಂದ್ಬಿಟ್ಟು ಜನ ಕರ್ಕೊಂಡು ಹೋಗಿದ್ದಾರೆ. ಅವ್ನು ಸಿಕ್ಕಾಬಟ್ಟೆ ಅಳ್ತಾ ಇದ್ದ. ಕರ್ಕೊಬಂದ್ಬಿಟ್ವಿ ಅಂತ ನಾವು ಫೋಟೋ ತೊಗೊಳ್ಳೋ ಅಂತ ಕೂತ್ಕೊಂಡ್ವಿ. ಬರ್ಡೇ ಇವತ್ತು. ಎಲ್ಲರೂ ವಿಶ್ ಮಾಡಿ. ಹಾಯ್ ಹೇಳಮ್ಮ ಎಲ್ರಿಗೂ. ಎಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ. ಪೂಜೆ ಆಯಿತು. ಅಯ್ಯಪ್ಪ, ಇವ್ರ ಕೈಲಿ ಪೂಜೆ ಮಾಡಿಸೋಷ್ಟರಲ್ಲಿ ಸಾಕಾಗ್ಬಿಡ್ತು. ಬಿಸಿಲು ಬೇರೆ ಐತೆ ಸ್ವಲ್ಪ ಲೈಟಾಗಿ. ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ, ಅಲ್ಲಿಗೆ ಬಂದಿದ್ದೀವಿ. ಸದ್ಯಕ್ಕೆ ಅವರು ಪೂಜೆ ಮಾಡಬೇಕು ಅಂದ್ಬಿಟ್ಟು ನನ್ನ ಮಗ ಹಠ ಮಾಡ್ತಿದ್ದಾನೆ. ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಬರೋ ತನಕ ಒಂದೆರಡು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ತಗೊತಾ ಕೂತಿದ್ದೀವಿ ಇಬ್ಬರು. ಇಲ್ಲಿ ನೋಡಿ ಸಿರಿ, ಅವಳು ಬರ್ಡೇ ಆಗಿದೆ. ವಿಶ್ ಮಾಡಿ ಎಲ್ರೂ. ಹ್ಯಾಪಿ ಬರ್ಡೇ ಸಿರಿ. ಸಿರಿ ಇಲ್ಲಿ ನೋಡು. ಇಲ್ಲಿ ನೋಡಮ್ಮ, ನಿಂದೇ ಬರ್ಡೇ. ಹಾಂ, ನಿಂದೇ ಬರ್ಡೇ. ಯಾರ್ದು ಬರ್ಡೇ ಇವತ್ತು? ನಿಂದ? ಇರ್ಲಿ ಬಿಡು. ಒಂದು ಹುಡುಗ ನೋಡ್ಬಾ, ಅವಳು ಎದ್ರಕೋತಾಳೆ ಜಾಸ್ತಿ. ಎದ್ರಕೊಂಡ್ಬಿಡ್ತಾಳೆ ಅವಳು. ಬರ್ತಾವ್ರೆ, ಬಾ ಚಿಕ್ಕು ಹೋಗೋಣ. ಫೋಟೋ ತಗೊಳ್ಳೋಣ. ಬೈ, ನಿಂಗೆ ಕೂತ್ಕೊಂತೀರಿ. ಇಲ್ಲಿ ನಾನು ನೋಡು, ಚಿಕ್ಕು ಏನು ನೋಡ್ತೀಯಾ? ಏನು ಬೇಕು ನಡಿಯಲ್ಲಿ ಕೇಕು ಕೊಡಿಸ್ತೀವಿ. ಹತ್ತು ಸಿರಿ ಹೋಗೋಣ. ಫೋಟೋ ತಗೊಳಕ್ಕೂ ಬಿಡಲ್ಲ. ಮನೇಲಿ ಹೋಗಿ ಫೋಟೋ ತಗೊಳ್ತೀವಿ. ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕೂ ಬಿಡಲಿಲ್ಲ, ಫೋಟೋ ತಗೊಳಕ್ಕೂ ಬಿಡಲಿಲ್ಲ. ತಗೋಜನ್ ಬೈಕಲ್ಲಿ ಬಂದಿರೋದು. ಅವನಿಗೆ ಪೂಜೆ ಮಾಡ್ಬೇಕಂತೆ. ಏನು ಟಾರ್ಚರ್ ಕೊಡ್ತವನೆ ಅಂದರೆ, ಸಿಕ್ಕಾಬಟ್ಟೆ ನಮ್ಮ ದೇವ್ರ ಪೂಜೆ ಮಾಡೋಕ್ಕೂ ಬಿಡ್ತಿಲ್ಲ. ಅಷ್ಟು ಟಾರ್ಚರ್ ಕೊಡ್ತಿದ್ದಾನೆ. ನಡಿ ಜನ್ ಬಂದ್ವಿ. ಏನಾದರೂ ಮಂಗಳಾರತಿ ತಗೊಳಕ್ಕೆ ಬಿಡಲ್ಲ ಅಂತಾನೆ. ಒಳಗಡೆನೂ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಈಗ ಕೇಕ್ ತಗೊಂಡು ಮನೆಗೆ ಹೋಗ್ಬೇಕು. ಕೇಕು ಅಲ್ಲಿ ಕೇಕ್ ಅಂಗಡಿಲಿ ಐತೆ. ಇಲ್ಲ ಆಯ್ತಾ ಕೇಕು? ಬೇಕ್ರಿಗೆ ಹೋಗ್ಬೇಕು. ಕೇಕ್ ತಗೊಂಡು ಪೂಜೆ ದೇವಸ್ಥಾನಕ್ಕೆ ಬಂದಿದ್ವಿ. ಪೂಜೆ ಎಲ್ಲ ಆಯಿತು. ಈಗ ಹೋಗ್ಬಿಟ್ಟು ಬೇಕ್ರಿಗೆ ಕೇಕ್ ತಗೊಂಡು
ಅವನಿಗೆ ನಮ್ಮನೆ ಗಂಧದ ಕಡ್ಡಿ ಯಾವುದು ಬೇರೆಯವ್ರಿಗೆ ಯಾವುದು ಅಂತಾನು ಗೊತ್ತು ಜನ. ಇದೇ ಬೇಕು ನಮ್ಮನೇದೇ ಬೇಕು ಅಂತಾನೆ. ಯಾಕೆ 5 ಆಯ್ತಲ್ಲ ಗಂಧದ ಕಡ್ಡಿ ಜಾಸ್ತಿ ಆಯ್ತಲ್ಲ, ಅದಕ್ಕೆ 2 ಕೊಟ್ರೆ ಬೇರೆಯವ್ರು ಹಚ್ಚಿರೋದನ್ನ ಅದು ಬೇಡವಂತೆ. ಅಯ್ಯಪ್ಪ ಶಿವ, ಪೂಜೆ ಮಾಡ್ಬೇಕಂತೆ ಅವನು. ಇವಳು ದೇವಸ್ಥಾನ ಎಲ್ಲಿ ಮುಂದೆಗಡೆ ಇದೆಯಲ್ಲ ಏನೋ ನಂದಿಗೆ ಅರ್ಶಿನ ಕುಂಕುಮ ಇಟ್ಟವ್ರಲ್ಲ, ಅದೆಲ್ಲ ತಗೊಂಡು ಹಚ್ಕೊತವಳೆ. ಹಠ ಮಾಡೋದು ಕಲ್ತ್ಬಿಟ್ಟವನು ಇವಾಗೆಲ್ಲ ಜನ ಜಾಸ್ತಿ. ಹೇಳಿದ ಮಾತೇ ಕೇಳಲ್ಲ, ಬೇಕು ಅಂದರೆ ಬೇಕು ಅಷ್ಟೇ. ಈಗ ಒಂದು ವಾರದಿಂದ ಥರ ಮಾಡ್ತಿರೋದು. ಅವನ ಹತ್ರ ಅಷ್ಟೊಂದು ಕಾರ್ ಇದ್ರು ಎಲ್ಲಾದ್ರೂ ಹೋಗಿ ಕಾರ್ ನೋಡ್ಬಿಟ್ರೆ ಕಾರ್ ಬೇಕು, ಏನಾದರೂ ಆಟ ಸಾಮಾನು ಇತ್ತು ಅಂದರೆ ಅದು ಬೇಕು. ಬರೀ ಅಳೋದೇ ಕಲ್ತವನೆ. ಈಗಲೂ ಅಷ್ಟೇ ಎಷ್ಟೊಂದು ಅಳ್ತಾ ಇದ್ದ ಶಿವ. ಸ್ನಾನ ಮಾಡ್ಕೊಂಡು ಇವಾಗ ಬಂದ್ವಿ, ಇನ್ನು ಕೂದಲು ಕೂಡ ಒಣಗಿಲ್ಲ. ಕ್ಲೋಸ್ ಮಾಡಿರ್ತಾರೆ ದೇವಸ್ಥಾನ ಬಾಗಿಲು ಅಂದ್ಕೊಂಡಿದ್ವಿ, ಸದ್ಯಕ್ಕೆ ಓಪನ್ ಇತ್ತು. ಕ್ಲೋಸ್ ಮಾಡಿದರೆ ಹೊರಗಡೆನೆ ಪೂಜೆ ಮಾಡ್ಕೊಂಡು ಬರ್ತಿದ್ವಿ. ನಾನು ಇವ್ರ ಬರ್ಡೇ ಅಲ್ವಾ, ಅದಕ್ಕೋಸ್ಕರ ಬಂದ್ವಿ ದೇವಸ್ಥಾನಕ್ಕೆ. ಲಾಸ್ಟ್ ವರ್ಷ ಎಲ್ಲಿದ್ದೋ ಸುದ್ದಿ ಚಿಕ್ಕಿ ಮನೇಲಿದ್ದೋ. ಇವಳು ಬರ್ತಡೆಗೆ ಹೋಗಿದ್ದು, ನೀನು ಬಂದಿರಲಿಲ್ಲ. ಶ್ರುತಿ ಚಿಕ್ಕಿ ಮನೇಲಿ ಬರ್ತಡೆ ಹೋದ ವರ್ಷ ಇವಳ್ದು. ಆ ವರ್ಷ ಎಲ್ಲ ಇದ್ರು, ಈ ವರ್ಷ ಇಲ್ಲ. ಇವ್ರಮ್ಮಂಗೆ ರಜಾ ಇಲ್ಲ, ಅದಕ್ಕೆ ಅವರಮ್ಮ ಬಂದಿಲ್ಲ. ಕೇಕ್ ಇದೆಯೋ ಇಲ್ವಾ ಇಲ್ಲಿ ಗೊತ್ತಿಲ್ಲ. ಹಳ್ಳಿಲಿ ಅಷ್ಟೊಂದು ಸಿಗಲ್ಲ, ಹೇಳಿದ್ರೆ ಮಾತ್ರ ಮಾಡಿಕೊಡ್ತಾರೆ. ಇದೆಯಾ ಇಲ್ವಾ ನೋಡೋಣ. ಇದೆ ಕೇಕು ಇದೆಯಾ? ಬೇಕ್ರಿಗೆ ಬಂದಿದ್ದೀವಿ, ನೋಡೋಣ ಇದೆಯಾ. ಒಂದೇ ಇರೋದು. ಏನು ಬೇಕು? ಏನು ಬೇಕು? ಅವ್ನು ಎತ್ಕೋ, ಅವ್ನು ನೋಡ್ತಾನೆ ಇವಾಗ ಎಲ್ಲನೂ. ಆಯಿತು, ಕೊಡ್ಸುತ್ತೆ ಇರು, ಸುಮ್ಮನೆ ಕೊಡ್ಸುತ್ತೆ ಇರು. ಫಸ್ಟ್ ಕೇಕ್ ತಗೊಳ್ಳೋಣ. ಕೇಕ್ ಬೇಡವಾ ನಿನಗೆ? ಹಾಂ, ಎಲ್ಲ ತೆಕ್ಕೊಡ್ತೀನಿ. ಆಯಿತು, ಹಠ ಮಾಡಬಾರ್ದು. ಸಿರಿ ಕೊಡಿಸ್ತೀನಿ ಅಂದೆ ಅಲ್ವಾ? ಆಯಿತು, ಕೊಡಿಸ್ತೀನಿ ಇರು. ಅಲ್ಲ ಆಯ್ತು, ಇನ್ನು ಚಾಕ್ಲೇಟ್ ಅದು. SIRI. SIRI. ಎಸ್, ಆಯ್ತು, ನಿಮಗೆ ಕೊಡ್ತೀನಿ. ಇರೋ, ನಿಂಗೂ ತೆಕ್ಕೊಡ್ತೀನಿ. ಲಾಲಿಪಾಪ್ ಆ ಥರ ಇದೆ. ಜಾನು, ಬೇರೆ ಏನು ಬೇಕು? ಮಿಕ್ಸ್ಚರ್ ತಗೊಳ್ಳೋಣ, ಒಂದು 1/4 kg. ನಾವೆಲ್ಲ ತಿನ್ನೋದಿನ ಯಾರಿಗೂ ಅಲ್ಲ. ಸರಿಯಪ್ಪ, ಆಯಿತು. ಏನದು? ಯಾರಿಗೆ? ನನಗ? ಈಗ ನನಗೆ ಕೊಡೋ ಪ್ಲೀಸ್, ನನಗೆ ಕೊಡೋ. ಅದು ಹಾಕೊಂಡು ಸಾಕು, ಒಂದೇ ತಿನ್ನಬೇಕು. ಹುಳಾಗುತ್ತಲ್ಲೂ ಇಲ್ಲಾಂದ್ರೆ. ಏನು ಬೇಕು? ಏನಂತ?
ಜ್ಯೂಸು ಅದು ಮಕ್ಕಳು ಕುಡಿಯೋ ಜ್ಯೂಸ್ ಅಲ್ಲ, ತಾತ ಕುಡಿಯೋ ಜ್ಯೂಸು. ಜ್ಯೂಸು ಬೇರೆ ಜ್ಯೂಸ್ ಕುಡಿಸ್ತೀನಿ ನಡಿ. ಏನಿಷ್ಟ ಅಂತ ನಂಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಇಷ್ಟ. ಕೇಕ್ ತಿಂತೀನಿ, ಹೆವಿ ಶುಗರು, ಅದಕ್ಕೋಸ್ಕರ ತಿಂತೀರ. ಇವಾಗ ಕೇಕು ತಿಂದು ಅದು ತಿಂತೀನಿ ಅಂದರೆ ಬಟ್ಟೆ ಮಾಡ್ಕೋಬೇಡ. ವಾರ್ಮು ಕೊಟ್ಟೆ ಅಲ್ಲೇ ಇದೆ. ಅದೇ ನೀರು ತಗೊಂಡ್ಬಿಟ್ರಾ? ಸ್ವಲ್ಪ ಸ್ವಲ್ಪ ತಿನ್ನು, ಬಟ್ಟೆ ಬೀಳುತ್ತೆ. ಕೇಕ್ ಎಲ್ಲ ತಗೊಂಡು ಮನೇಲಿಟ್ಟು ಮತ್ತೆ ನಾವು ಗದ್ದೆ ಹತ್ರ ಬಂದ್ವಿ. ಈ ಮರ ಎಲ್ಲ ಕಟ್ ಮಾಡಾಗಿತ್ತು, ಸ್ವಲ್ಪ ಕಟ್ ಮಾಡಿದ್ದಾರೆ, ಇನ್ನೂ ಕಟ್ ಮಾಡೋದಿದೆ. ಅದನ್ನೆಲ್ಲ ಲಾರಿಗೆ ತುಂಬ್ತಾ ಇದ್ರಲ್ಲ, ಹಾಗಾಗಿ ಗದ್ದೆ ಹತ್ರ ಬಂದಿದ್ದು ನಾವು. ಸರಿ ಏಳು ಮೇಲೆ ಸಿರಿ ನೋಡಿ, ಮತ್ತೆ ಇಲ್ಲೂ ಶುರು ಹಚ್ಕೊಂಡ್ರು. ಅವ್ನು ಕಲ್ಲು ತಗೊಂಡು ಮಣ್ಣೆಲ್ಲ ಕೆರಿತಿದ್ರೆ ಅವಳು ಕಲ್ಲೆಲ್ಲ ತೊಗೊಂಡೋಗಿ ಕಾವಲಿಗೆ ಹಾಕ್ತಿದ್ದಾಳೆ. ನಾವು ಕಾವಲಿ ಅಂತ ಹೇಳ್ತೀವಿ, ನೀರು ಬರುತ್ತಲ್ಲ ಇದನ್ನು ಕಾವಲಿ ಅಂತ ಕರಿತೀವಿ. ನೀವೇನಂತ ಕರಿತೀರೋ ಗೊತ್ತಿಲ್ಲ. ಅದಕ್ಕೆ ತಗೊಂಡೋಗಿ ಹಾಕ್ತಿದ್ದಾಳೆ. ಅವರು ನೋಡಿಕೊಂಡು ಹಾಗೆ ವಿಡಿಯೋ ಕೂಡ ಸ್ವಲ್ಪ ಮಾಡಿಕೊಂಡೆ. ಅಲ್ಲಿ ಪಿಕಾಕ್ ಕಾಣಿಸ್ತಾ? ಅಲ್ಲೈತೆ ನೋಡಿ. ಪಿಕರ್ ಅಲ್ಲ, ಪಿಕಾಕ್. ಬನ್ನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿರಿ ಬರ್ಡೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಜಾಸ್ತಿ ಏನು ಕ್ಯಾಪ್ಷನ್ ಮಾಡಿಲ್ಲ, ಸ್ವಲ್ಪನೇ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.